ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಬದುಕನ್ನು ಬಂಗಾರ ಮಾಡ್ಕೋಬೇಕು, ಫ್ಯೂಚರನ್ನು ಕಾಣ್ಕೋಬೇಕು ಅಂತ ಕಾಲೇಜಿಗೆ ಸೇರಿದರೆ ಆ ಕಾಲೇಜಿನ ಪ್ರೊಫೆಸರ್ಗಳೇ ವಿದ್ಯಾರ್ಥಿನಿಗಳ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಈತ ಪ್ರೊಫೆಸರ್ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಪೋಲಿ ಪ್ರಾಧ್ಯಾಪಕ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ಟೂಡೆಂಟ್ಗಳೇ ಪ್ರಾಧ್ಯಾಪಕನಿಗೆ ಈಗ ಗೂಸ ಕೊಟ್ಟಿದ್ದಾರೆ. ಈತ ಪ್ರೊಫೆಸರ್ ಅಲ್ಲ, ಪೋಲಿ ಪ್ರಾಧ್ಯಾಪಕ ಆತ. ಹಾಗಾಗಿ ಗೂಸ ಬಿದ್ದಿದೆ. ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡ್ತಾನೆ ಬೂಫಾ. ಇದು ನೆಲಮಂಗಲ ತಾಲೂಕಿನ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ನಡೆದಿರುವಂತಹ ಘಟನೆ. ಕಾಲೇಜಿನ ಪ್ರಾಧ್ಯಾಪಕ ಅಬ್ದುಲ್ನಿಂದ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ರೊಚ್ಚಿಗೆದ್ದಂತಹ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಮೇಲೆ ಥಳಿಸ್ತಾರೆ. ಚಪ್ಪಲಿಯಿಂದ ಥಳಿಸಿ ಕಾಲಿನಿಂದ ಒದ್ದಿದ್ದಾರೆ ವಿದ್ಯಾರ್ಥಿಗಳು. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ವಿದ್ಯಾರ್ಥಿಗಳಿಗೆ ವಿದ್ಯೆ ಬುದ್ಧಿಯನ್ನು ಹೇಳಬೇಕಾದಂತಹ ಇವತ್ತು ಶಿಕ್ಷಕರೇ ಇವತ್ತು ಎಂತ ಬೇಲಿ ಎದ್ದು ಹೊಲ ಮೇದಂಗೆ ಆಗ್ತಾ ಇದೆ. ಎಸ್, ಫ್ಯೂಚರಲ್ಲಿ ಒಳ್ಳೆ ಜೀವನ ಮಾಡಬೇಕು, ಫ್ಯೂಚರಲ್ಲಿ ಒಳ್ಳೆ ಜಾಬನ್ನು ಹಿಡಿಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಆ ಶಿಕ್ಷಣವನ್ನು ಕೊಡಬೇಕಾದಂಥ ಪ್ರಾಧ್ಯಾಪಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಕ್ಲಾಸ್ ರೂಮಲ್ಲೇ ಯಾವುದೋ ಲವ್ ಸಿನಿಮಾ ನೋಡ್ಕೊಂಡು ಬಂದಿದ್ರೋ ಏನೋ ಗೊತ್ತಿಲ್ಲ, ಅಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಗೆ ಅಲ್ಲಿ ಪ್ರಪೋಸ್ ಮಾಡಿದ್ದಾರೆ. ಮತ್ತೆ ಆಕೆಯ ಸಹಪಾಠಿಗಳು ಆ ಶಿಕ್ಷಕನಿಗೆ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಯಾಕಂದ್ರೆ ನೋಡಿ, ಮಕ್ಕಳಿಗೆ ಬುದ್ಧಿ ಹೇಳಬೇಕಾದಂಥ ಶಿಕ್ಷಕರು ಇವತ್ತು ಬೇಲಿನೇ ಎದ್ದು ಹೊಲ ಮೇಯ್ದಂಗಾದ್ರೆ ಇನ್ನೇನು ಮಾಡ್ತಾರೆ? ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಚಪ್ಪಲಿಯಿಂದ ಹೊಡೆದಿದ್ದಾರೆ, ಕಾಲಲ್ಲಿ ಒದ್ದಿದ್ದಾರೆ. ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿನಿಗೆ ಆ ಶಿಕ್ಷಕರು ಪ್ರೊಫೆಸರೇ ಅಲ್ಲಿ ಪ್ರಪೋಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ಪ್ರೊಫೆಸರ್ಗೆ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಕ್ಲಾಸ್ ರೂಮಲ್ಲಿ ಇದ್ದಂತಹ ಆಕೆಯ ಸಹಪಾಠಿಗಳೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ, ಒದ್ದಿದ್ದಾರೆ. ಇದು ನಿಜಕ್ಕೂ ಆ ತಾಳ್ಮೆಯ ಕಟ್ಟೆ ಹೊಡೆದಿದೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಏನಿದು ಅವಾಂತರಗಳಿದು? ಕ್ಲಾಸ್ ರೂಮ್ನಲ್ಲೇ ಪ್ರಾಧ್ಯಾಪಕರು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾರೆ ಅಂದರೆ ಅದಕ್ಕೆ ಮತ್ತೆ ಏನಕ್ಕೆ ಅವ್ರು ಕ್ಲಾಸ್ ರೂಮಿಗೆ ಬರಬೇಕು? ಪಾಠ ಮಾಡ್ಲಿಕ್ಕೆ ಬರ್ತಾರೆ, ಇನ್ನೇನಕ್ಕೆ ಬರ್ತಾರೆ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಎದ್ದಿರ್ತದೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಗುಂಪು ಕಟ್ಕೊಂಡು ಆತನ ಮೇಲೆ ಹೊಡೆದಿದ್ದಾರೆ. ಇದು ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಫ್ಯೂಚರನ್ನು ಕಂಡ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು ಅಂತ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಸೇರಿಕೊಂಡ್ರೆ ಪ್ರೊಫೆಸರು ಅವರ ಒಂದು ಜೀವನಕ್ಕೆ ಭದ್ರ ಬುನಾದಿಯನ್ನು ಹಾಕಬೇಕೇ ಹೊರತು ಈ ರೀತಿಯಾಗಿ ಪ್ರಪೋಸ್ ಮಾಡೋದಲ್ಲ. ಈ ಏನಿದು ಅಬ್ದುಲ್ಲನ ಅವಾಂತರಗಳು ಅಂತ? ಎಸ್ ಸಚಿನ್, ಈ ಒಂದು ಘಟನೆ ನಡೆದಿರುವಂತದ್ದು ನೆಲಮಂಗಲ ತಾಲೂಕಿನ ಟಿ ಬೇಗೂರು ಸಮೀಪ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಬ್ದುಲ್ ಎನ್ನುವಂತ ಒಂದು ಪ್ರೊಫೆಸರ್ ಏನಿದೆ, ಪ್ರಾಧ್ಯಾಪಕ, ಅವನು ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯವನ್ನ ಮಾಡ್ತಾನೆ. ಈ ಒಂದು ವಿಚಾರವಾಗಿ ವಿದ್ಯಾರ್ಥಿಗಳು ಇದೀಗ ಅಬ್ದುಲ್ಲನನ್ನ ಎಲ್ಲರೂ ಸೇರಿ ಎಲ್ಲರೂ ಗುಂಪಾಗಿ ಹೊಡೆದಿರುವಂತ ಒಂದು ಘಟನೆ ಆಗಿರುವಂತದ್ದು. ಜೊತೆಗೆ ವಿದ್ಯಾರ್ಥಿನಿ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಕ್ಲಾಸ್ ರೂಮ್ ನಲ್ಲಿ ಚಾಕ್ಲೇಟ್ ಅನ್ನ ಕೊಟ್ಟು ಆ ಒಂದು ವಿದ್ಯಾರ್ಥಿನಿಗೆ ಅಬ್ದುಲ್ ಪ್ರಪೋಸ್ ಮಾಡ್ತಾನೆ. ಜೊತೆಗೆ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯವನ್ನ ಕೂಡ ಮಾಡ್ತಾನೆ. ಜೊತೆಗೆ ಹಿಂದೆ ಕಾರಿನ ಹಿಂದ್ಗಡೆ ಬರೋದು, ಆ ಹುಡುಗಿಯಿಂದನೇ ಕಾರನ್ನ ಫಾಲೋ ಮಾಡ್ಕೊಂಡು ಬರೋದು, ಆ ರೀತಿ ಸಾಕಷ್ಟು ರೀತಿಯಲ್ಲಿ ಆ ಹುಡುಗಿಗೆ ತುಂಬಾ ಹಿಂಸೆಯನ್ನ ಕೊಡ್ತಿರ್ತಾನೆ. ಈ ವಿಚಾರ ತಿಳಿದ ಕೂಡಲೇ ಸಹಪಾಠಿಗಳೇನಿದ್ದಾರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಅಬ್ದುಲ್ನನ್ನ ಅವನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಕೂಡಲೇ ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಬಂದು ಸ್ಥಳದಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳನ್ನ ಚದುರಿಸಿ ಆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬರ್ತಾರೆ. ಜೊತೆಗೆ ಈ ಒಂದು ಕಾಲೇಜಿನ ಓನರ್ ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಒಡೆತನದಲ್ಲಿ ಇರುವಂತಹ ಒಂದು ಕಾಲೇಜು ಇದಾಗಿದೆ. ಇದಕ್ಕೆ ಈ ವಿಚಾರವಾಗಿ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಏನಂತ ರಿಯಾಕ್ಟ್ ಆಗ್ತಾರೆ ಅಂತೇಳಿ ನಾವು ಕಾದು ನೋಡ್ಬೇಕಾಗಿದೆ. ಸಚಿನ್, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.